ಶ್ರೀನಿ ಇವರೇ ಅವರು ಅಲ್ಲ, ಯಂಗ್ಸ್ಟರ್ ಹೊಸದಾಗಿ ಏನೋ ಒಂದು ಪ್ರಯೋಗ ಮಾಡ್ತಿದ್ದಾರೆ, ಅದು ಹೆಲ್ದಿ ಪ್ರಯೋಗ. ನೆಲ್ಲಿಕಾಯಿ ಜ್ಯೂಸ್, ಆಮ್ಲ ಜ್ಯೂಸ್ನ ಇವರೇ ಮಾಡ್ತಾರೆ. ಮಾಡಿಬಿಟ್ಟು 100 ಡೇಸ್ ಚಾಲೆಂಜ್ ಮಾಡ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತಾ ಇರ್ತಾರೆ ಆರೋಗ್ಯಕರ ದೃಷ್ಟಿಯಿಂದ. ನೀವು 100 ದಿನ 100 ರೀಲ್ಸ್ ನೋಡ್ತೀರಾ ಅಲ್ಲ ವಿಷಯ, 100 ದಿನ ಆರೋಗ್ಯಕರವಾಗಿರೋ ಜ್ಯೂಸ್ ಕುಡೀರಿ ಅನ್ನೋದು ವಿಷಯ. ಇವರು ಏನಂದರೆ ಇಲ್ಲಿ ನೆಲ್ಲಿಕಾಯಿ ಜ್ಯೂಸ್ ಒಳಗಡೆ ಈ ಥರ ಒಂದು 20 ಡೇಸ್ ಆಗೋ ಥರ 20 ಪ್ಯಾಕೆಟ್ಸ್ ಇರುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಮತ್ತು ರಾತ್ರಿ ಮಲಗುವಾಗ ಇದನ್ನು ಶೇಕ್ ಮಾಡಿ ಕುಡಿಯೋದಂತೆ. 100 ಡೇಸ್ ಚಾಲೆಂಜ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾನು 100 ಡೇಸ್ ಚಾಲೆಂಜ್ನ ತಗೊಳ್ತೀನೋ ಇಲ್ವೋ ಆಮೇಲೆ ಹೇಳ್ತೀನಿ. ಆದರೆ ಇದು ನನ್ನ ಫೇವ್ರೆಟ್ ಜ್ಯೂಸ್, ನಾನಂತೂ ಕುಡಿತೀನಿ. ಥ್ಯಾಂಕ್ ಯು ಶ್ರೀನಿ, ಆಲ್ ದ ವೆರಿ ಬೆಸ್ಟ್. ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಮಾಡಿದ್ದಾರೆ. ಈ ಬೆಲ್ಲದ ಪುಡಿನ ಡೈರೆಕ್ಟಾಗಿ ಕಾಫಿ ಟೀಗೆ ಎಲ್ಲ ಹಾಕಿದ್ರು ಹಾಲು ಯಾವುದು ಹೊಡಿಯಲ್ಲ, ಹೌದಾ ತಾನೆ? ಅದಕ್ಕೆ ಗ್ಯಾರಂಟಿ ಇವ್ರು ಕೊಡ್ತಾ ಇದ್ದಾರೆ, ನಾನು ಮತ್ತು ಇವರಿಬ್ರು ಕೊಡ್ತೀವಿ. ಸೆಲ್ಫ್ ಲೈಫ್ 1 ವರ್ಷ ಕೊಡ್ತೀವಿ, ಎಲ್ಲ ಹಾಳಾಗೋದಿಲ್ಲ ನೋಡಿ. ಮತ್ತೆ ಇನ್ನೇನೇನು ಪ್ರಾಡಕ್ಟ್ ಮಾಡ್ತೀರಾ ನೀವು? ನಂದು ಬೆಲ್ಲ ಮತ್ತೆ ನಲ್ಲಿಕಾಯಿ ಜ್ಯೂಸ್ ಈಗ ಮಾರ್ಕೆಟಲ್ಲಿ ಲಾಂಚ್ ಮಾಡಿರೋದು. ಬೇರೆದೆಲ್ಲ ಇದೆ, ಇನ್ನೂ ಅದು ಇನ್ವೆಸ್ಟ್ಮೆಂಟ್ ಇಲ್ಲ ಅಂತ ಲಾಂಚ್ ಮಾಡಿರೋದು. ಪಬ್ಜಿ ರಮ್ಮಿ ಎಲ್ಲ ಆಡಲ್ವಾ? ನೋಡಿ, ಯಂಗ್ಸ್ಟರ್ಸ್ಗಳು ಹಿಂಗೆ ಬೆಳಿಬೇಕು. ಈ ಥರ ಆರ್ಗ್ಯಾನಿಕ್ ಆಗಿ ಒಂದಷ್ಟು ಆರೋಗ್ಯಕರ ಬೆಲ್ಲ, ನೆಲ್ಲಿಕಾಯಿ ಮತ್ತೊಂದಷ್ಟು ತರಕಾರಿ, ಪ್ರೋಟೀನ್ ಬರೋ ಅಂಶಗಳನ್ನೆಲ್ಲನೂ ಮಾರ್ಕೆಟಿಗೆ ತರಬೇಕು. ಅದು ಬುದ್ಧಿವಂತಿಕೆ. ಶ್ರೇಣಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.